ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆಟೋ ಗಂಗಾಧರ್ ನರ್ಮಂಗ್ಲ. ಸ್ನೇಹಿತರೆ, ಈ ದಿನ ನೋಡಿ ನಮ್ಮ ಹಬೀಬ್ ಉಲ್ಲಾ ಖಾನ್ ಅವ್ರದ್ದು ಇವತ್ತು ನೆನಪಿನ ದಿನ. ಇವತ್ತು ಅವರ ಕುಟುಂಬದವ್ರು ಬಂದು, ಅವ್ರ ಮಗನವ್ರು ಬಂದು ಬಕಾಶನ ಅಂತ ನಮ್ಮ ಆಶ್ರಮದಲ್ಲಿ ದೇವರ ಮಕ್ಕಳಿಗೆ ನೋಡಿ ಇವತ್ತು ಊಟದ ವ್ಯವಸ್ಥೆ ಮಾಡಿಸಿದ್ದಾರೆ. ಬಿರಿಯಾನಿ ಕಬಾಬು ನಮ್ಮ ದೇವರ ಮಕ್ಕಳಿಗೆ. ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಅವರು ಕುಟುಂಬದವ್ರಿಗೆ, ತಾತವ್ರಿಗೆ ತುಂಬ ಮಿಸ್ ಮಾಡ್ಕೊತ ಇದ್ದೀನಿ ನಾನು ಕೂಡ. ನಮಗೂ ಒಂಥರ ಫ್ರೆಂಡು ತಾತ ಅಲ್ಲಿ ಗ್ಯಾರೇಜ್ ಹತ್ರ ಬಂದಾಗ, ಆಟೋ ಗ್ಯಾರೇಜ್ ಹತ್ರ ನೋಡಿ ಇವತ್ತು ಅವ್ರ ಕುಟುಂಬದವ್ರು ಬಂದು ನೋಡಿ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅವರ ಫ್ಯಾಮಿಲಿನೇ ಊಟದ ವ್ಯವಸ್ಥೆ ಬಡಿಸಿದ್ದಾರೆ. ಎಲ್ಲ ನೋಡ್ತಾ ಇರ್ಬೋದು. ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಕುಟುಂಬದವ್ರಿಗೆ, ತಾತಂಗೆ ಆತ್ಮಕ್ಕೆ ಶಾಂತಿ ಸಿಗಲಿ ನಮ್ಮ ದೇವರ ಮಕ್ಕಳ ವತಿಯಿಂದ. ನೋಡಿ ಇವತ್ತು ನಮ್ಮ ಆಶ್ರಮದ ಒಂದು ಹೊತ್ತಿನ ಊಟದ ಖರ್ಚು ನೋಡಿ ಅವ್ರು ಮಾಡಿಸಿದ್ದಾರೆ ಇವತ್ತು. ಅವ್ರಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಈ ವಿಡಿಯೋ ಪ್ರತಿಯೊಬ್ಬರು ಇಷ್ಟ ಆದರೆ ಶೇರ್ ಮಾಡಿ. ಭಾಷೆಗೆ ಅದೇ ಕಾಣ್ತೈತಾ? ಏನನ್ನಿಸ್ತೈತೆ ಇವತ್ತು ನಮ್ಮ ಆಶ್ರಮಕ್ಕೆ ಬಂದ್ರಿ ನೀವು? ತುಂಬ ಚೆನ್ನಾಗಿ ಕಾಣಿಸ್ತು. ನನಗೆ ತುಂಬ ಸಂತೋಷ ಆಯಿತು ನೋಡಿ. ವಯಸ್ಸಾಗಿರೋ ಜನಗಳಿಗೆ ನೀವು ಇಷ್ಟೆಲ್ಲ ಅವರು ಇದು ಮಾಡ್ತಾ ಇದ್ದೀರಂದರೆ ತುಂಬ ನಮಗೆ ಹೆಮ್ಮೆ ಆಯಿತು ನೋಡಿ. ನಿಮಗೆ ದೇವರು ಇನ್ನೂ ಅಷ್ಟು ವಯಸ್ಸು ಕೊಟ್ಟು ಇಂಥವ್ರಿಗೆ ಜನಗಳು ಕರ್ಕೊಂಬಂದು ಸಾಕಿ ಅವ್ರಿಗೆ ಒಂದು ಅವ್ರಿಗೆ ಅನಾಥ ಆಶ್ರಮದಲ್ಲಿ ಒಂದು ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಮೇಡಮ್. ನೋಡಿ ಇವತ್ತು ನಮ್ಮ ಆಶ್ರಮಕ್ಕೆ ಬಂದು ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದೀರಾ. ತುಂಬ ಖುಷಿ ಆಗ್ತಿದೆ. ಈ ವಿಡಿಯೋ ಪ್ರತಿಯೊಬ್ಬರು ಶೇರ್ ಮಾಡಿ. ಹಾಗೆ ಹೇಳ್ಕೊಡಿ ತಿಮ್ಮಣ್ಣ. ಆರೋಗ್ಯ ಭಾಗ್ಯ ಅನ್ನಪೂರ್ಣೇಶ್ವರಿಯೇ ನಮಃ. ಊಟ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಕೂಡ ಈ ಥರ ಒಂದು ಸಹಾಯ ಮಾಡ್ಬೋದು. ನಮ್ಮ ಆಶ್ರಮಕ್ಕೆ ಒಂದೊಮ್ಮೆ ಭೇಟಿ ಮಾಡಿ. ಈ ವಿಡಿಯೋ ಪ್ರತಿಯೊಬ್ಬರು ಶೇರ್ ಮಾಡಿ ದಯವಿಟ್ಟು. ನಮ್ಮ ದೇವರ ಮಕ್ಕಳಿಗಾಗಿ, ಇಂಥವ್ರಿಗಾಗಿ ನಿಮ್ಮ ಕೈಲಾದ ಸಹಾಯ ಮಾಡಿ. ನಮ್ಮ ಊಟ ಮಾಡಿ, ಊಟ ಮಾಡಮ್ಮ. ಈ ಥರ ಬಂದು ನಮಗೆ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಕಬಾಬು ಮತ್ತು ಬಿರಿಯಾನಿ ಎಲ್ಲರಿಗೂ, ಮತ್ತು ಪಾಯಸ. ಸ್ನೇಹಿತರೆ ನೋಡಿ, ವಯಸ್ಸಾದ ವೃದ್ಧರಿಗೆ ಖಾವ ಭಯ್ಯ, ಖಾನ ಖಾವ ಭಯ್ಯ. ನೋಡಿ ನಮ್ಮ ದೇವ್ರ ಮಕ್ಕಳು ಇವತ್ತು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಲ್ಲರೂ ಅಣ್ಣ ತಮ್ಮಂದಿರು. ಇವತ್ತು ನಮ್ಮ ಬಕಾಶಣ್ಣನವರು ಕುಟುಂಬದವ್ರ ಸಮೇತ ಬಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಈ ಥರ ನೀವು ಕೂಡ ಸಹಾಯ ಮಾಡ್ಬೋದು ಬಂದು. ಅಕ್ಕ, ಏನು ಅನ್ನಿಸ್ತು ನಮ್ಮ ಆಶ್ರಮ ನೋಡಿ? ಅಚ್ಚದಿಕಾ ತುಂಬಕ್ಕ ಅಮ್ಮ ನಿಮಗೆ ನೋಡಿ ಅಕ್ಕ, ಏನ್ ಗೊತ್ತಾ, ರೋಡಲ್ಲಿ ಇರ್ತಕ್ಕಂಥ ಎಲ್ಲ ಜನರನ್ನ ಕರ್ಕೊಂಡ್ಬಂದು ಸಾಕ್ತಾ ಇರೋದು. ಇಲ್ಲಿ ಒಬ್ಬರದು ಪೇಮೆಂಟ್ ಇಲ್ಲ ಅಕ್ಕ. ತಿಂಗಳಿಗೆ ಯಾರಾದ್ರೂ ಇವ್ರ ಫ್ಯಾಮಿಲಿ ಕಡೆ ಯಾರಾದ್ರೂ 5,000, 10,000, 8,000 ಅಲ್ಲ, ಕೆಲವರು ಆ ಥರ ವಿಡಿಯೋ ನೋಡ್ತಾರೆ, ಆ ಥರ ಅನ್ಕೊಂತಾರೆ. ನೋಡಿದ್ರೆ ಗೊತ್ತಾಗಲ್ವ ಎಲ್ಲ ಅಕ್ಕ ರೋಡಲ್ಲಿ ಇದ್ದವ್ರನ್ನ ಕರ್ಕೊಂಡ್ಬಂದು ಸಾಕ್ತಾರೆ. ಇಲ್ಲಿ ಇನ್ನೊಂದು ಏನಾಯ್ತು ಅಂದ್ರೆ, ಇಲ್ಲಿ ಬಂದು ನೋಡಿದವ್ರು ಹಂಗ ಅನ್ನಲ್ಲ, ನೋಡ್ಲಿಲ್ದವ್ರು ಅನ್ಕೋಬೋದು ಅಷ್ಟೇ. ಹಿಂದ್ಗಡೆ ಬಂದು ನೋಡಿದ್ರೆ ಗೊತ್ತಾಗುತ್ತಲ್ಲ ಅವ್ರಿಗೆ ಕೊಡೋಂತ ಇದೇ ಇಲ್ವಲ್ಲ ಅವರು. ಹಂಗೇನು ಕೊಡಂಗಿರ್ತಾರೆ, ಅವರೇ ಸಾಕೊಳ್ಳೋರು ಮನೆಗೆ. ಅವೆಲ್ಲ ಸುಳ್ಳು ನೋಡಿ ಅಕ್ಕ. ನನಗೆ ನಿಮ್ಮಂಥ ಜನಗಳೇ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಬಂದು ಇಲ್ಲಿ ಊಟದ ವ್ಯವಸ್ಥೆ ಏನಾದ್ರು ಬೇಕು ಅಂದರೆ ಬಂದು ಕೊಡಿಸ್ಬಿಟ್ಟು ಹೋಗ್ತಾರೆ.
ಆ ಥರ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಒಬ್ಬ ಆಟೋ ಚಾಲಕನಿಗೆ. ನನ್ನ ಆಟೋ ಗಾಡಿ ಮೆಕ್ಯಾನಿಕ್ ಇವರೇ, ಏನೇಳಿ ನನ್ನ ಗಾಡಿ ಮೆಕ್ಯಾನಿಕ್ ಗ್ಯಾರೇಜ್ ಓನರ್ ಇವರೇ. ಇನ್ನು ಮುಂದೆ ಆಶ್ರಮದ ಆಟೋ ಏನೇ ಆಗಲಿ ನನ್ನ ಕಡೆಯಿಂದ ಫ್ರೀ. ಓಕೆ, ಥ್ಯಾಂಕ್ ಯು. ನನಗೆ ಈ ಮಾತು ಇದು ಹೇಳಿಕೊಟ್ಟಿದ್ದಕ್ಕೆ ನೋಡಿದ್ಮೇಲೆ ನನಗೆ ಯಾಕೋ ಭಾಳ ಹೊಟ್ಟೆ ಉರಿತು. ಇನ್ಮೇಲೆ ಆಟೋ ಏನೇ ಕೆಲಸ ಬರಲಿ ನನ್ನ ಕಡೆಯಿಂದ ಫ್ರೀ. ಥ್ಯಾಂಕ್ ಯು ಅಣ್ಣ. ಯಾಕಂದರೆ ನಾನು ಪ್ರತಿ ತಿಂಗಳು ಇವ್ರ ಹತ್ರನೇ ಗ್ಯಾರೇಜ್ಗೆ ಗಾಡಿ ರಿಪೇರಿ ಮಾಡಿಸೋದು ನನ್ನ ಆಟೋ. ಯಾಕಂದರೆ ಏನೇ ಆದರೂ ಇವರಿಗೆ ಫೋನ್ ಮಾಡೋದು, ಹಿಂಗಾಗದೆ ಅಣ್ಣ. ಅವಾಗ ರೀಸನ್ ಹೇಳ್ತಾರೆ ನನಗೆ, ಈ ಥರ ಮಾಡ್ಕೊಂಡು ಹೋಗಿ, ಈ ಥರ ಮಾಡ್ಕೊಂಡು ಹೋಗು ಅಂತ. ತುಂಬ ಥ್ಯಾಂಕ್ ಯು ಅಣ್ಣ. ನಮ್ಗೆ ಇವತ್ತು ಆಶ್ರಮಕ್ಕೆ ಬಂದು ಊಟ ಹಾಕ್ಸಿದ್ರ ನೋಡಿ. ನಮ್ಮ ದೇವ್ರ ಬಗ್ಗೆ ಎಲ್ಲ ಸ್ನೇಹಿತರೆ ಇವತ್ತು ನೆಮ್ಮದಿಯಿಂದ ಊಟ ಮಾಡ್ತಿದ್ದಾರೆ. ಈ ಥರ ವಿಡಿಯೋ ದಯವಿಟ್ಟು ಶೇರ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ. ನಮಸ್ಕಾರ. ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮ್ಮ ಅನಿಸಿಕೆ ಪ್ರಕಾರ ಕಮೆಂಟ್ ಮಾಡಿ. ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ನೋಡಿ ನಮ್ಮ ಕೋಳಿ ಕಾಲು ಇವತ್ತು ನಮ್ಮ ಕೋಳಿ ಕಾಲರು ಊಟ ಮಾಡ್ತಿದ್ದಾರೆ, ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ಏನು ಸಮಾಚಾರ? ಏನು ಇವತ್ತು ತಿಂತಾರದು? ಮಟನ? ಅಯ್ಯೋ, ಯಾರು ಹಾಕಿದ್ದು? ಅಕ್ಕಡ? ಹೌದಾ? ಇನ್ನೇನು ಸಮಾಚಾರ? ನೋಡಿ ಸ್ನೇಹಿತರೆ, ಈ ಥರ ದಿನನಿತ್ಯ ನಾನು ಎಲ್ಲರ ಜೊತೆ ಈ ಥರ ಇರ್ತೀನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು. ನಮಸ್ಕಾರ.